ಜೆಡಿಎಸ್ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರ ಪಾದಯಾತ್ರೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ, ಸುಭಿಕ್ಷಿತ ನೆಲೆಸಲಿ ಹಾಗೂ ಜನರ ಸರ್ವಾಂಗೀಣ ಅಭಿವೃದ್ಧಿ ಕಲ್ಯಾಣವಾಗಲಿ ಎಂದು ಜೆಡಿಎಸ್ ಮಾಜಿ ಸಚಿವ ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡರು ತಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ನಗರದ ಕೋಟೆಯರಣ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡ ವೇದಿಕೆ ಮೇಲೆ ವಿವಿಧ ಮಠಾಧೀಶ್ವರರು ಮಳೆಗಾಗಿ ಪಾದಯಾತ್ರೆಗೆ ಚಾಲನೆ ನೀಡಿದರು. ಪಾದಯಾತ್ರೆ ಹೊಸಳ್ಳಿ, ಅಮರಾಪುರ, ಸಾಸಲಮರಿ ಕ್ಯಾಂಪ್, ರೌಡಕುಂದ ಹಾಗೂ ಸೋಮಲಾಪುರ ಗ್ರಾಮದ ಮೂಲಕ ಅಂಬಾಮಠ ಶ್ರೀ ಅಂಬಾದೇವಿ ದೇವಸ್ಥಾನ ತಲುಪಿ ಅಂಬಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಳೆಗಾಗಿ ಮುಖಂಡರಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾನ್ವಿ ಜೆಡಿಎಸ್ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ಧರ್ಮನಗೌಡ ಮಲ್ಕಾಪುರ್, ಜಿ ಸತ್ಯನಾರಾಯಣ ಹಂಚಿನಾಳ್, ನಾಗೇಶ್ ಹಂಚಿನಾಳ್, ವೆಂಕಟೇಶ್ ವೆಂಕೋಬಣ್ಣ ಕಲ್ಲೂರು, ಎಸ್ ದೇವೇಂದ್ರಗೌಡ ಹೊಸಳ್ಳಿ, ರವಿ ಪನ್ನಾಪುರ, ಅಲ್ಲಮ್ಮ ಪ್ರಭು ಪೂಜಾರ್, ಅಶೋಕ್ ನಂಜಲದಿನ್ನಿ, ಲಕ್ಷ್ಮಣ್ ಭೋವಿ, ಗುರುರಾಜ್ ಮುಕುಂದ, ವೆಂಕಟೇಶ್ ಗಿರಿಜಾಲಿ, ಜಗದೀಶ್ ವಕೀಲರು ಸೇರಿದಂತೆ ಸಾವಿರಾರು ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಮಳೆಗಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಈ ಪಾದಯಾತ್ರೆಗೆ ಆಶೀರ್ವಾದ ಮಾಡುವ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಪರಮ ಪೂಜ್ಯರು, ಎಲ್ಲ ಧರ್ಮ ಗುರುಗಳ ಪಾದಕ್ಕೆ ಅಣಗುಳಿದು ಈ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ರೈತ ಬಾಂಧವರೇ, ಮಾಧ್ಯಮದ ಸ್ನೇಹಿತರೇ, ಸಹೋದರಿಯರೇ, ಭಕ್ತಿಯಿಂದ ಕರೆದರೆ ಓ ಎನ್ನಲೇ ಶಿವ ಎನ್ನುವಂತ ವಿಶ್ವಾಸವನ್ನು ಇಟ್ಟುಕೊಂಡು ಯಾವುದೇ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿ ಈ ವರ್ಷ ಭರಾಂತಿಯನ್ನು ಮಾಧ್ಯಮಗಳು ಹೇಳ್ತಾ ಇದ್ದಾರೆ. ದೇವರೇನಾದರೆ ಮನಸ್ಸು ಮಾಡಿದರೆ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅವೆಲ್ಲ ವಿಜ್ಞಾನಗಳು ಸುಳ್ಳಾಗಲು ಸಾಧ್ಯ ಇದೆ ಅನ್ನುವಂಥದಕ್ಕೆ ಈ ವೇದಿಕೆಯೇ ಸಾಕ್ಷಿ. ಇವತ್ತು ಬಹಳ ದಿವಸದ ನಂತರ ಇದೇ 2 ಸಲ ನಾವು ಇದೇ ರೀತಿ ಮಳೆ ಬರದೇ ಇದ್ದಾಗ ನಾವು ಪಾದಯಾತ್ರೆ ಮಾಡಿದಾಗ, ಒಂದು ಸಲ ನಮ್ಮ ಇಲ್ಲಿ ಆಂಜನೇಯ ದೇವಸ್ಥಾನ ಅಲ್ಲಿಂದ ನಾವು ಒಳಬಳ್ಳಾರಿಗೆ ಮಾಡಿದಾಗ ಮಳೆ ಬಂತು. ಇದರಿಂದ ಒಂದು ಸಲ ಪಾದಯಾತ್ರೆ ಮಾಡುವಾಗ ಮಳೆ ಬಂದಿದೆ. 3ನೇ ಸಲ ನಾವು ಹೊರಭಾಗದಿಂದ ಅಂಬಾಮಠಕ್ಕೋಸ್ಕರ ಮಾಡಿದಾಗ ಮಳೆ ಬಂದಿದೆ. ಅದಕ್ಕಾಗಿ ಕೆಲವು ಮುಖಂಡರ ಸಲಹೆಯನ್ನು ಕೊಟ್ಟರು, ನಾವು ಮಳೆಗಾಗಿ ಇನ್ನೊಂದು ಸಲ ಪಾದಯಾತ್ರೆ ಮಾಡಬೇಕು, ಯಾಕಂದ್ರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು 22-23 TMC ಮಾತ್ರ ನೀರು ಸಂಗ್ರಹಣೆ ಆಗಿದೆ. ಹಿಂದೆ ಮಳೆನೂ ನಿಂತು ಹೋಗಿದೆ. ಇನ್ನು ಮಳೆ ಬಂದ್ರೆ ಮಾತ್ರ ನಮ್ಮ ಡ್ಯಾಮಿಗೆ ನೀರು ಬರೋದಕ್ಕೆ ಸಾಧ್ಯ. ಈಗ ರೈತರು ಬಹಳಷ್ಟು ಜನ ಯಾರು ಭತ್ತವನ್ನ ಹಚ್ಚಬೇಕಂತಾರೆ ಅವರೆಲ್ಲ ಸಸಿ ಮರಿಗಳನ್ನು ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.